ಶ್ರೀ ರಾಘವೇಂದ್ರಾಯ ನಮಃ. ದಿವ್ಯಾಸ್ ವ್ಲಾಗ್ಸ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ನಮ್ಮ ಚಾನಲ್ ಕಳೆದ ವಿಡಿಯೋಗೆ ನೀವು ನೀಡಿದ ಭಕ್ತಿ ಮತ್ತು ಕೋಟಿ ಕೋಟಿ ಪ್ರೀತಿಯ ಕಮೆಂಟ್ಗಳಿಗೆ ನನ್ನ ಶಿರಷ್ಟಾಂಗ ನಮಸ್ಕಾರಗಳು. ಗುರುರಾಯರ ಕೃಪೆ ಸದಾ ನಮ್ಮ ಮೇಲಿರಲಿ. ಈ ಬರುವ ಜುಲೈ 14ರ ಮಂಗಳವಾರ ನಾಳೆ ಅತ್ಯಂತ ಪವಿತ್ರವಾದ ಆಷಾಢ ಅಮಾವಾಸ್ಯೆ ಬಂದಿದೆ. ಇದನ್ನು ದೀಪದ ಅಮಾವಾಸ್ಯೆ ಅಥವಾ ಜ್ಯೋತಿರ್ಭೀಮೇಶ್ವರ ವ್ರತದ ದಿವ್ಯ ದಿನ ಎಂದು ಕರೆಯಲಾಗುತ್ತದೆ. ನಿಮ್ಮ ಮನೆಯಲ್ಲಿರುವ ಸಕಲ ದರಿದ್ರ, ಲಕ್ಷ್ಮಿ, ನಕಾರಾತ್ಮಕ ಶಕ್ತಿ, ಸಾಲದ ಬಾಧೆ ಅಥವಾ ದೃಷ್ಟಿದೋಷಗಳು ಕಳೆದು ರಾಯರ ಅನುಗ್ರಹ ಸಿಗಬೇಕಾದರೆ ಈ ಅಮಾವಾಸ್ಯೆಯ ದಿನ ನಿಮ್ಮ ಮನೆಯ ದೇವರ ಮನೆಯಲ್ಲಿ ಈ ಒಂದು ವಿಶೇಷ ದೀಪದ ಪೂಜೆನ ತಪ್ಪದೆ ಮಾಡಬೇಕು. ಇವತ್ತಿನ ವಿಡಿಯೋದಲ್ಲಿ ಆಷಾಢ ಅಮಾವಾಸ್ಯೆಯ ದಿನ ರಾಯರ ಮುಂದೆ ಮಾಡಬೇಕಾದ ದೀಪದ ಸಂಕಲ್ಪ ಮತ್ತು ಪೂಜಾ ವಿಧಾನವನ್ನು ಸಂಪೂರ್ಣವಾಗಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಕೊನೆ ತನಕ ನೋಡಿ. ಈ ದಿನದ ಅಸಲಿ ಮಹತ್ವ ಏನು ಅಂದರೆ, ಆಷಾಢ ಮಾಸ ಮುಗಿದು ಪವಿತ್ರ ಶ್ರಾವಣ ಮಾಸ ಆರಂಭವಾಗುವ ಈ ಸಂಧಿ ಕಾಲದಲ್ಲಿ ಬರುವ ಅಮಾವಾಸ್ಯೆ ಅತ್ಯಂತ ಶಕ್ತಿಶಾಲಿ ಮತ್ತು ಕತ್ತಲೆಯನ್ನು ಕಳೆದು ಬೆಳಕನ್ನು ತರುವ ದೀಪಕ್ಕೆ ಈ ದಿನ ವಿಶೇಷ ಪೂಜೆ ಮಾಡಲಾಗುತ್ತದೆ. ಇನ್ನು ರಾಯರ ಭಕ್ತರಾದ ನಮಗೆ ಗುರು ರಾಘವೇಂದ್ರ ಸ್ವಾಮಿಗಳೇ ಜ್ಞಾನದ ದೀಪವಾಗಿದ್ದಾರೆ. ಈ ದೀಪದ ಅಮಾವಾಸ್ಯೆಯ ದಿನ ಯಾರು ಶ್ರದ್ಧೆಯಿಂದ ರಾಯರ ನಾಮಸ್ಮರಣೆ ಮಾಡುತ್ತಾ ದೀಪ ಹಚ್ಚುತ್ತಾರೋ ಅವರ ಮನೆಯ ಕತ್ತಲೆ ಆಗಿರ್ಬೋದು, ಕಷ್ಟಗಳಾಗಿರ್ಬೋದು ದೂರವಾಗಿ ಸುಖ ಶಾಂತಿ ನೆಲೆಸುತ್ತದೆ. ಇನ್ನು ವಿಶೇಷವಾಗಿ ಈ ದಿನ ಸುಮಂಗಲಿಯರು ತಮ್ಮ ಪತಿಯ ಆಯಸ್ಸು ಮತ್ತು ಆರೋಗ್ಯಕ್ಕಾಗಿ ಅಥವಾ ಮದುವೆಯಾಗದ ಯುವತಿಯರು ಒಳ್ಳೆಯ ಕಂಕಣ ಬಲಕ್ಕಾಗಿ ಈ ಪೂಜೆಯನ್ನು ಮಾಡಬಹುದು. ಇನ್ನು ನಿಮ್ಮ ಮನೆಯಲ್ಲೂ ಅಷ್ಟೇ ಸರಳವಾಗಿ ಸಿಂಪಲ್ಲಾಗಿ ನೀವು ಯಾವ ರೀತಿ ಈ ವ್ರತನ ಪಾಲಿಸ್ಕೊಬತ್ತೀರಾ ಅಂದರೆ, ಪತಿಯ ಪಾದ ಪೂಜೆ ಆಗಿರ್ಬೋದು, ಜ್ಯೋತಿರ್ಭೀಮೇಶ್ವರ ವ್ರತನ ಯಾವ ರೀತಿ ಮಾಡ್ತಿದ್ದರೋ ಆ ರೀತಿ ನೀವು ಸರಳವಾಗಿ ಮಾಡ್ಬೋದು. ಇಲ್ಲ ಇನ್ನು ಯಾರೋ ಬೇರೆಯವ್ರು ಏನೋ ಹೇಳಿದ್ರು ಅಂತ ನೀವು ಆಜ್ಞೆ ಮಾಡಿಕೊಂಡು ಮಾಡ್ಬೋದು. ಬಟ್ ನಿಮ್ಮ ಸಂಪ್ರದಾಯದಂತೆ ನೀವು ಮಾಡಿದ್ರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಎಷ್ಟೇ ಹಳೇದಾಗಿರೋ ಸಂಪ್ರದಾಯ ಆದರೂ ಕೂಡ ಅದಕ್ಕೆ ಇರುವಂಥ ಮಹತ್ವನೇ ಬೇರೆ ಅಂತಲೇ ಹೇಳ್ಬೋದು. ಇನ್ನು ಮನೆಯಲ್ಲಿ ದೀಪದ ಸಂಕಲ್ಪ ಪೂಜೆ ಮಾಡೋದು ಹೇಗಂತ ನಾವು ಇವಾಗ ತಿಳ್ಕೊಳ್ಳೋಣ. ಮೊದಲಿಗೆ ಜುಲೈ 14 ಅಂದರೆ ನಾಳೆ ಮಂಗಳವಾರ ಬೆಳಿಗ್ಗೆ ಅಥವಾ ಸಾಯಂಕಾಲ ದೇವರ ಮನೆಯನ್ನು ಚೆನ್ನಾಗಿ ತೊಳೆದು ಅಥವಾ ಸ್ವಚ್ಛ ಮಾಡಿ ನೀವು ರಾಯರ ಫೋಟೋಗೆ ಹೊಸ ಹೂಗಳನ್ನು ಇಟ್ಟು ಅಲಂಕಾರನ ಮಾಡ್ಬೋದು. ನೀವು ಬೆಳಗ್ಗೆನಾರು ಮಾಡ್ಬೋದು ಅಥವಾ ಸಂಜೆನಾರು ಮಾಡ್ಬೋದು. ಈ ಕೆಲಸನ ನಾಳೆ ಪೂರ್ತಿ ದಿನ ಇರುತ್ತೆ, ನೀವು ಯಾವಾಗ ಬೇಕಾದ್ರೂ ನೀವು ಪೂಜೆನ ಮಾಡ್ಬೋದು. ಈ ದಿನದ ಮುಖ್ಯ ಪೂಜೆ ಎಂದರೆ ದೀಪಗಳನ್ನ ಪೂಜೆ ಮಾಡೋವಂಥದ್ದು. ನಿಮ್ಮ ಮನೆಯಲ್ಲಿರುವ 2 ದೀಪಗಳಾಗಿರ್ಬೋದು ಅಥವಾ ನೀವು ಇನ್ನೂ ಹೆಚ್ಚು ದೀಪಗಳನ್ನ ನೀವು ಹಚ್ತೀನಿ ಅಂದರೆ ನೀವು ಹಚ್ಬೋದು. ಎಲ್ಲನೂ ಕೂಡ ತೊಳ್ಕೊಬೇಕು. ಅದಕ್ಕೆ ಅರಿಶಿನ ಕುಂಕುಮ ಹಚ್ಕೋಬೇಕು. ಹತ್ತಿನ ಮಾಡಿಕೊಂಡು ಅದಕ್ಕೆ ಹತ್ತಿನ ಹಾಕ್ಕೊಂಡು ರಾಯರ ಮುಂದೆ ಇಡಿ. ಸಾಧ್ಯವಾದರೆ ಈ ದಿನ ಅಕ್ಕಿ ಹಿಟ್ಟು ಅಥವಾ ಬೆಲ್ಲನ ಸೇರಿಸಿ ಹಿಟ್ಟಿನ ದೀಪ ಮಾಡೋದು ತುಂಬಾ ಶ್ರೇಷ್ಠ ಅಂತಲೇ ಹೇಳ್ಬೋದು. ಹಿಟ್ಟಿನ ದೀಪನ ಮಾಡಿಕೊಂಡು ಶಿವ ಪಾರ್ವತಿ ಅಥವಾ ಈಶ್ವರನ ದೇವಸ್ಥಾನ ಹೋಗ್ಬಿಟ್ಟು ನೀವು ಹಿಟ್ಟಿನ ದೀಪದಿಂದ ನೀವು ಆರತಿನ ಬೆಳಗ್ಬಿಟ್ಟು ಅಥವಾ ಬೆಲ್ಲದ ಆರತಿನ ಮಾಡಿಬಿಟ್ಟು ನೀವು ದೇವ್ರ ಮುಂದೆ ಇಟ್ಬಿಟ್ಟು ಬಂದರೂ ನಡೆಯುತ್ತೆ. ತುಂಬ ವಿಶೇಷವಾದ ಫಲನ ನಾವು ಇದರಿಂದ ಪಡ್ಕೋಬೋದು. ತುಂಬ ಶ್ರೇಷ್ಠ ಅಂತಲೂ ಹೇಳ್ಬೋದು. ಇನ್ನು ಈ ದೀಪಗಳಿಗೆ ತುಪ್ಪ ಅಥವಾ ಎಳ್ಳೆಣ್ಣೆಯನ್ನು ಹಾಕಿ ಬಿಳಿ ಹತ್ತಿಯ ಬತ್ತಿಯನ್ನು ಇಟ್ಟು ನೀವು ದೀಪನ ಹಚ್ಚಬೇಕು. ಅದು ಒಂದೇ ಮನಸ್ಸಿಂದ. ಮತ್ತು ದೀಪದ ಸ್ತೋತ್ರ ಬರುತ್ತೆ, ಆ ದೀಪದ ಸ್ತೋತ್ರನ ನೀವು ಹೇಳ್ಕೊತ ನೀವು ಹಚ್ಚಿದ್ರೆ ತುಂಬಾ ಒಳ್ಳೆಯದು. ನೀವು ಗೂಗಲ್ ಮಾಡಿ ನೋಡಿ ದೀಪದ ಸ್ತೋತ್ರ ಅಂತ. ದೀಪ ಹಚ್ಬೇಕಾದ್ರೆ ಯಾವ ಮಂತ್ರನ ನಾವು ಹೇಳಬೇಕು ಅಂತ ಅದು ಗೂಗಲಲ್ಲಿ ಸಿಗುತ್ತೆ. ನೀವು ನಿಮ್ಮ ಮನೇಲಿ ಹೇಳ್ಕೊಬೋದು ಅಥವಾ ಫೋನಲ್ಲಾರು ನೀವು ಡೌನ್ಲೋಡ್ ಮಾಡಿ ನೀವು ದೀಪ ಹಚ್ಚೋ ಸಮಯಕ್ಕೆ ಅದು ಆನ್ ಮಾಡಿಕೊಂಡು ನೀವು ದೀಪನ ಅಂಟಿಸ್ಬೋದು. ಇನ್ನು ದೀಪ ಹಚ್ಚಿದ ನಂತರ ರಾಯರ ಮುಂದೆ ಕೈ ಮುಗಿದು ನಿಮ್ಮ ಕಷ್ಟಗಳನ್ನ ಹೇಳ್ಕೋಬೇಕು. ಮನಸ್ಸು ಬಿಚ್ಚಿ ನೀವು ರಾಯರಲ್ಲಿ ಏನೇ ಇರ್ಬೋದು, ನಿಮ್ಮ ತಪ್ಪಾಗಿರ್ಬೋದು ಅಥವಾ ನಿಮ್ಮ ಕಷ್ಟ ಆಗಿರ್ಬೋದು, ನಿಮ್ದು ಏನೇ ನೋವಿದ್ರೂ ಕೂಡ ನೀವು ಮನಸ್ಸು ಬಿಚ್ಚಿ ನೀವು ಮನಸ್ಫೂರ್ತಿಯಾಗಿ ನೀವು ರಾಯರ ಮುಂದೆ ಹೇಳ್ಕೊಂಬಿಡಿ. ರಾಯರಿಗೆ ದೀಪನ ಅಂಟಿಸಿ ಪೂಜೆನ ಮಾಡಿ ಆ ನಂತರ ರಾಯರಿಗೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಅನ್ನೋ ಮಂತ್ರನ ಅಷ್ಟೋತ್ರನ ನೀವು ಜಪಿಸಿ. ಈ ದಿನ ದೀಪ ಜ್ಯೋತಿಯಲ್ಲಿ ರಾಯರನ್ನು ಕಾಣುತ್ತಾ ಪ್ರಾರ್ಥನೆನ ಮಾಡೋದ್ರಿಂದ ನಿಮ್ಮ ಪ್ರಾರ್ಥನೆ ನೇರವಾಗಿ ರಾಯರಿಗೆ ತಲುಪುತ್ತೆ ಅಂತಲೇ ಹೇಳ್ಬೋದು. ದೀಪ ಹಚ್ಚಿದ ಮೇಲೆ ದೀಪದ ಜ್ಯೋತಿಯಿಂದ ರಾಯರ ಮುಖನ ನೀವು ನೋಡಬೇಕು. ತುಂಬಾ ಒಳ್ಳೆಯದು. ಯಾಕಂದರೆ ರಾಯರ ಫೋಟೋ ಮುಂದೆನೇ ನಾವು ದೀಪನ ಅಂಟಿಸಿರ್ತೀವಿ. ನಿಮ್ಮ ಮನೆ ದೇವರಿಗೆ ಬೇರೆ, ರಾಯರಿಗೆ ಬೇರೆ ದೀಪನ ಅಂಟಿಸ್ಬೇಕು. ದೀಪದ ಜ್ಯೋತಿ ಇರುತ್ತಲ್ಲ ಅದರಿಂದ ರಾಯರ ಮುಖವನ್ನು, ರಾಯರ ಕಣ್ಗಳನ್ನ ನೋಡ್ಕೊಂತ ನೀವು ಪ್ರಾರ್ಥನೆನ ಹೇಳ್ಕೊಂಡ್ರೆ ತುಂಬಾ ಒಳ್ಳೆಯದು. ಇನ್ನು ಅಮಾವಾಸ್ಯೆಯ ದಿನ ಮಾಡಬಾರ್ದಾಗಿರೋಂಥ ತಪ್ಪುಗಳು, ಈ ಕೆಲವು ನಿಯಮಗಳನ್ನ ನೀವು ತಪ್ಪದೇನೆ ಪಾಲಿಸಬೇಕು. ಈ ದಿನ ನಿಮ್ಮ ಮನೆಯ ವಸ್ತುಲನ್ನ ಮೊದಲಿಗೆ ತೊಳ್ಕೊಂಡು ದೊಡ್ಡದಾಗಿ ರಂಗೋಲಿನ ಹಾಕಿ ಮನೆ ವಸ್ತುಲಿಗೂ ಕೂಡ ನೀವು ದೀಪನ ಹಚ್ಚಿಡೋದು ತುಂಬಾ ಒಳ್ಳೆಯದು. ಇದರಿಂದ ದರಿದ್ರ ಲಕ್ಷ್ಮಿನೇ ಮನೆ ಬಿಟ್ಟು ಹೋಗೋದು
ಅದರಿಂದಾಗಿ ಇನ್ನು ಈ ದಿನ ಮನೆಯಲ್ಲಿ ಯಾರೂ ಕೂಡ ನಾನ್ ವೆಜ್ನ ತಿನ್ನೋ ಆಗಿಲ್ಲ ಅಥವಾ ಈಚೆಯಿಂದ ತಂದು ತಿನ್ನಲೂಬಾರ್ದು ಮಾಡಲೂಬಾರ್ದು. ಇನ್ನು ಯಾರ ಮೇಲೂ ಕೂಡ ಕೋಪನ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ಜಗಳ ಆಡಬೇಡಿ. ಅದರಲ್ಲೂ ದಂಪತಿಗಳಂತೂ ದಯವಿಟ್ಟು ಸಿಟ್ಟನ್ನು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಅವತ್ತಿನ ದಿವಸ ನೀವು ಪಾದ ಪೂಜೆ ಮಾಡಿರ್ತೀರ, ನಿಮ್ಮ ಪತಿಯ ಶ್ರೇಯಸ್ಸಿಗೋಸ್ಕರ, ಮನೆಯ ಶ್ರೇಯಸ್ಸಿಗೋಸ್ಕರ ನೀವು ಪೂಜೆನ ಮಾಡ್ತೀರಾ. ಅದಕ್ಕೋಸ್ಕರ ನೀವು ಯಾವುದೇ ರೀತಿ ಮುನ್ಸನ್ನ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಮತ್ತು ಸಾಯಂಕಾಲದ ಪೂಜೆ ಮುಗಿದ ಮೇಲೆ ನೀವು ಮನೆಯ ಹೊಸ್ತಿಲ ಬಳಿ 2 ದೀಪಗಳನ್ನ ಹಚ್ಚಿಡಲೇಬೇಕು, ಮರೆಯೋದಕ್ಕಂತೂ ಹೋಗಲೇಬೇಡಿ. ಇದರಿಂದ ನಿಮ್ಮ ಮನೆಯಲ್ಲಿರುವಂಥ ನೆಗೆಟಿವಿಟಿ ಎಲ್ಲ ದೂರ ಆಗಿ ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗುತ್ತೆ ಜ್ಯೋತಿ ಬೆಳಕಿಂದ. ಈ ಆಷಾಢ ಅಮಾವಾಸ್ಯೆ ದೀಪದ ಪೂಜೆ ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನು ತರಲಿ. ರಾಯರು ನಿಮ್ಮ ಪ್ರಾರ್ಥನೆಯನ್ನು ಆದಷ್ಟು ಬೇಗ ಸ್ವೀಕರಿಸಿ ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಲಿ ಅಂತ ನಾನು ಕೇಳ್ಕೊತೀನಿ. ದೀಪ ಹಚ್ಚಬೇಕಾದ್ರೆ ನಾವಿಲ್ಲಿ ಒಂದು ರಹಸ್ಯ ನಿಯಮಗಳನ್ನ ಪಾಲಿಸಬೇಕು. ನಿಮ್ಮ ಮನೆಯಲ್ಲಿ ಹಣಕಾಸಿನ ತೊಂದರೆ ಇತ್ತಾ ಅಥವಾ ಸಾಲದ ಸಮಸ್ಯೆ ಇತ್ತು, ಇಲ್ಲ ಆರ್ಥಿಕ ಪರಿಸ್ಥಿತಿ ಸರಿಯಾಗಿಲ್ಲ, ಏನೇ ಆಗಿರ್ಬೋದು, ಯಾವುದೇ ಆದರೂ ಅತಿಯಾಗಿದ್ದರೆ ಈ ದಿನ ನೀವು ರಾಯರ ಮುಂದೆ ಹಚ್ಚುವ ದೀಪಕ್ಕೆ ಶುದ್ಧವಾದ ಹಸುವಿನ ತುಪ್ಪನ ಬಳಸಬೇಕು. ನೀವು ತುಪ್ಪದ ದೀಪ ಮನೆಯಲ್ಲಿ ಹಚ್ಚೋದ್ರಿಂದ ಮಹಾಲಕ್ಷ್ಮಿಯ ಕೃಪೆ ನಮಗೆ ಬರುವಂಥದ್ದು. ಒಂದು ವೇಳೆ ನಿಮ್ಮ ಮನೆಯಲ್ಲಿ ದೃಷ್ಟಿದೋಷಗಳು, ನೆಗೆಟಿವ್ ಶಕ್ತಿಗಳು ಅಥವಾ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿದ್ದರೆ ಈ ದಿನ ನಿಮ್ಮ ಮನೆಯಲ್ಲಿ, ದೇವರ ಮನೆಯಲ್ಲಿ, ಅದರಲ್ಲೂ ಮನೆಯ ಮೇನ್ ಡೋರ್ ಹತ್ರ ನೀವೇನಾದರೂ ಎಳ್ಳೆಣ್ಣೆಯಿಂದ ದೀಪನ ಹಚ್ಚಿಟ್ರೆ ಎಳ್ಳೆಣ್ಣೆಯ ದೀಪಕ್ಕೆ ಸಕಲ ದೋಷಗಳನ್ನು ಅಥವಾ ಮನೆಯಲ್ಲಿರುವ ಕೆಟ್ಟ ದೃಷ್ಟಿಗಳನ್ನು ಸುಟ್ಟು ಭಸ್ಮ ಮಾಡುವ ಅಪಾರ ಶಕ್ತಿ ಇರುತ್ತದೆ. ಮರೆತು ಕೂಡ ಈ ಪೂಜೆಗೆ ಕಡಲೆಕಾಯಿ ಎಣ್ಣೆ ಆಗಿರ್ಬೋದು ಅಥವಾ ಸನ್ಫ್ಲವರ್ ಎಣ್ಣೆ ಆಗಿರ್ಬೋದು ಅಥವಾ ನೀವೇನಾದ್ರು ಅಡುಗೆಗೆ ಬಳಸುವಂಥ ಎಣ್ಣೆನ ಕೂಡ ದಯವಿಟ್ಟು ಬಳಸ್ಬಿಡಿ. ಇನ್ನು ದೀಪಕ್ಕೆ ಹಾಕುವಂಥ ದೀಪದ ಎಣ್ಣೆನ ಯೂಸ್ ಮಾಡ್ಬೋದು, ಬಟ್ ಇವತ್ತು ದಿವಸ ಅಂದರೆ ನಾಳೆ ದಿವಸ ಬೇಡ ಅಂತ ನಾನು ಹೇಳ್ತೀನಿ. ಎಳ್ಳೆಣ್ಣೆಯಿಂದ ನೀವು ಮನೆ ಮೇನ್ ಡೋರ್ ಹತ್ರ ದೀಪನ ಹಚ್ಚಿಡಿ. ಇನ್ನು ದೇವ್ರ ಮನೇಲಿ ನೀವು ತುಪ್ಪದ ದೀಪನ ರಾಯರ ಮುಂದೆ ಹಚ್ಚಿಡಿ. ಇನ್ನು ನಿಮ್ಮ ಮನೆ ದೇವರಿಗೆ ಹಚ್ಚುವಂಥ ದೀಪಕ್ಕೂ ಕೂಡ ನೀವು ಎಳ್ಳೆಣ್ಣೆಯಿಂದ ದೀಪನ ಹಚ್ಬೋದು, ಇಲ್ಲ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಇನ್ನು ದೀಪ ಹಚ್ಚಿದ ನಂತರ ರಾಯರ ಮುಂದೆ ಕೈ ಮುಗಿದು ನಿಮ್ಮ ಕಷ್ಟಗಳನ್ನ ಹೇಳ್ಕೋತಾ 108 ಸಾರಿ ರಾಯರ ಮಂತ್ರನ ಜಪನ ಮಾಡಿ ಒಂದು ಚಾಪೆ ಮೇಲೋ ಮಣೆ ಮೇಲೋ ಕೂತ್ಕೊಂಡು ನೀವು ಜಪನ ಮಾಡಬೇಕು. ಯಾವುದೇ ಕಾರಣಕ್ಕೂ ಬರೀ ನೆಲದ ಮೇಲೆ ಕೂತ್ಕೊಂಡು ಪೂಜೆನೂ ಮಾಡೋ ಹಾಗಿಲ್ಲ ಮತ್ತು ಜಪನೂ ಮಾಡೋ ಹಾಗಿಲ್ಲ. ಇದರಿಂದ ಯಾವುದೇ ರೀತಿ ಪ್ರತಿಫಲ ನಿಮಗೆ ದೊರೆಯೋದಿಲ್ಲ ಮತ್ತು ದೇವ್ರಿಗೂ ಸಲ್ಲೋದಿಲ್ಲ, ಭೂಮಿ ತಾಯಿಗೆ ಸಲ್ಲುತ್ತೆ ಅನ್ನೋ ರೀತಿ ಅದಾಗುವಂಥದ್ದು. ಅದರಿಂದಾಗಿ ನೀವು ಒಂದು ಚಾಪೆ ಮೇಲೆ ಅಥವಾ ಒಂದು ಆಸನ ಹಾಸ್ಕೊಂಡು ನೀವು ಮಾಡೋವಂಥದ್ದು. ಇನ್ನು ಈ ಆಷಾಢ ಅಮಾವಾಸ್ಯೆಯ ಪವಾಡ ದೀಪದ ಪೂಜೆ ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ ತರಲಿ ಎಂದು ರಾಯರಲ್ಲಿ ಪ್ರಾರ್ಥಿಸುತ್ತೇನೆ. ನಿಮ್ಮ ಮನೆಯಲ್ಲೂ ಈ ಪೂಜೆಯನ್ನು ಶ್ರದ್ಧೆಯಿಂದ ಆಚರಿಸಿ ರಾಯರ ಕೃಪೆಗೆ ಪಾತ್ರರಾಗಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫ್ರೆಂಡ್ಸು ಫ್ಯಾಮಿಲಿಗೆ ಕಮೆಂಟ್ ಬಾಕ್ಸಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.